ಹಾಯ್ ಡಾಕ್ಟ್ರೆ. ಹಾಯ್. ಲಾಸ್ಟ್ ವಿಡಿಯೋಸಲ್ಲಿ ನೀವು ORS ಬಗ್ಗೆ ಹೇಳ್ತಾ ಇದ್ರಿ. ORS ನ ಯಾವಾಗ ಯೂಸ್ ಮಾಡಬೇಕು? ಈಗ ಒಂದ್ ದಿನಕ್ಕೆ ಮಗು ಮೋರ್ ದನ್ 3 ಟೈಮ್ಸ್ ಲೂಸ್ ಮೋಷನ್ಸ್ ಮಾಡ್ತಾ ಇದೆ, ಇಲ್ಲ ಒಂದೇ ಸಲ ಲಾರ್ಜ್ ಕ್ವಾಂಟಿಟಿ ವಾಟರಿ ಲೂಸ್ ಮೋಷನ್ಸ್ ನ ಮಾಡಿದೆ ಅಂದಾಗ ನೀವು ORS ನ ಶುರು ಮಾಡಬೇಕಾಗುತ್ತೆ. ಓಕೆ, ಅದು ಡಿಹೈಡ್ರೇಷನ್ ಸೈನ್ಸ್ ಸಿಂಪ್ಟಮ್ಸ್ ಏನಾದರೂ ಪೇರೆಂಟ್ಸಿಗೆ ಗೊತ್ತಾಗೋ ಥರ ಏನಾದರೂ ಇರುತ್ತಾ? ಹೌದು, ಇವಾಗ ನೋಡಿ, ಮೊದಲನೇ ತರ ಮಕ್ಕಳು ಯಾವ ರೀತಿ ಇರ್ತಾರೆ ಅಂದ್ರೆ ಈ ತರ ಲೂಸ್ ಮೋಷನ್ ಸ್ಟಾರ್ಟ್ ಆಗಿರುತ್ತಲ್ವಾ, ಅವಾಗ ಅವರು ಈಗರ್ಲಿ ನೀರನ್ನ ಕುಡಿತಾ ಇರ್ತಾರೆ. ಈಗ ಎರಡನೇ ತರ ಮಕ್ಕಳಲ್ಲಿ ಏನಾಗುತ್ತೆ, ಕಣ್ಣು ತುಂಬಾ ಒಳಗೋಗಿರುತ್ತೆ, ಹೊಟ್ಟೆ ಒಳಗೋಗಿರುತ್ತೆ, ಸುಸ್ತಾಗಿರ್ತಾರೆ, ಹಾಗೆ ಬಾಯೆಲ್ಲ ಒಣಗೋಗಿರುತ್ತೆ. ಸೊ ಇದು ಎರಡನೇ ತರ ಮಕ್ಕಳು. ಮೂರನೇ ತರ ಮಕ್ಕಳು ತುಂಬಾನೇ ಸುಸ್ತಾಗಿರ್ತಾರೆ, ಏನು ಊರಲ್ಲಿ ಅವರು ಎಕ್ಸೆಪ್ಟ್ ಮಾಡ್ತಾ ಇರಲ್ಲ, ಯೂರಿನ್ ಔಟ್ಪುಟ್ ಕಂಪ್ಲೀಟ್ಲಿ ರಿಡ್ಯೂಸ್ ಆಗಿರುತ್ತೆ, ಹಾಗೆ ತುಂಬಾ ಲೆಥಾರ್ಜಿ ಆಗಿರ್ತಾರೆ. ಸೊ ಅವರಲ್ಲೂ ಈ ಸಂಕನೈಸು ಎಲ್ಲ ಸೈನ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಈ ಎರಡನೇ ತರದ್ದು ಮತ್ತೆ ಮೂರನೇ ತರದ್ದು ಮಕ್ಕಳು ಏನಂದಲ್ಲ, ಅವ್ರನ್ನ ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಪೀಡಿಯಾಟ್ರಿಷಿಯನ್ ಅಪ್ರೋಚ್ ಮಾಡಲೇಬೇಕಾಗುತ್ತೆ. ಸೊ ಫಸ್ಟ್ ಥರದಂತ ಹೇಳಿದ್ರಲ್ಲ, ಮಕ್ಕಳು ಅಲರ್ಟ್ ಆಗಿರ್ತಾರೆ ಮತ್ತೆ ಅವರಿಗೆ ತುಂಬಾ ಬಾಯಾರಿಕೆ ಆಗ್ತಿರುತ್ತೆ ಅಂತ ಮಕ್ಕಳಿಗೆ ಮನೆಯಲ್ಲಿ ಹೇಗೆ ಟ್ರೀಟ್ ಮಾಡಬೇಕು ಅಂತ ಸ್ವಲ್ಪ ಹೇಳ್ಕೊಡ್ತೀರಾ? ಶೋರ್. ಈಗ ಪಾರ್ಟ್ 1 ಪಾರ್ಟ್ 2 ನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ORS ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಹಾಗೆ ಏನೆಲ್ಲ ORS ಪ್ರಿಪೇರ್ ಮಾಡುವಾಗ ನೀವು ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಹತ್ರ ORS ಪ್ರಿಪೇರ್ ಆಗಿದೆ, ಅದಕ್ಕೆ ನೀವು ಫಸ್ಟ್ ರೆಫರೆನ್ಸ್ ಕಪ್ ಇದರಲ್ಲಿ 200 ml ಎಂದು ಒಂದು ಗ್ಲಾಸ್ ಅನ್ನ ನೀವು ಇಟ್ಕೊಳ್ಳಿ. ಸೊ ಮೊದಲನೇದಾಗಿ ಯಾವುದೇ ಮಕ್ಕಳು ಲೂಸ್ ಮೋಷನ್ಸ್ ಆಗ್ತಾ ಇರುತ್ತಲ್ವ, ಆ ಮಗುಗೆ ORS ಜೊತೆಗೆ ನಾರ್ಮಲ್ ನೀವು ಏನು ಮೇಂಟೆನೆನ್ಸ್ ನೀರು ಕುಡಿಸ್ತಿರಲ್ಲ ಒಂದಿನಕ್ಕೆ, ಅದ್ರ ಜೊತೆಗೆ ನೀವು ORS ನ ಕೊಡಬೇಕಾಗುತ್ತೆ. ಸೊ ಲೆಸ್ ದನ್ 2 ಮಂತ್ಸ್ ಅಂದ್ರೆ 2 ತಿಂಗಳು ಒಳಗಿರೋ ಮಕ್ಕಳಿಗೆ 5 ಟೀ ಸ್ಪೂನ್ ಆಫ್ ORS ನ ನೀವು ಕೊಡಬೇಕು. ಅದೇ 2 ಮಂತ್ಸ್ ಟು 2 ಇಯರ್ಸ್ ಇರೋ ಮಕ್ಕಳಿಗೆ 1/4 ಆಫ್ ದ ಗ್ಲಾಸ್, ಓಕೆ, ಮತ್ತೆ ಅರ್ಧ ಗ್ಲಾಸ್ ಅಷ್ಟು ನೀವು ಕೊಡಬೇಕು. 1/4 ಅಂದ್ರೆ ಎಷ್ಟಾಗುತ್ತೆ? 50 ml. ಅರ್ಧ ಗ್ಲಾಸ್ ಅಂದ್ರೆ 100 ml ಆಫ್ ORS ಕೊಡಬೇಕು ನೀವು. ಅದೇ 2 ಇಯರ್ಸ್ ಟು 10 ಇಯರ್ ಏಜ್ ಗ್ರೂಪ್ ಅವ್ರು ಇರ್ತಾರಲ್ಲ, ಅವರಿಗೆ ಹಾಫ್ ಗ್ಲಾಸ್ ಟು ಕಂಪ್ಲೀಟ್ಲಿ 1 ಗ್ಲಾಸ್. ಇದೇನಂದ್ರೆ ಅರ್ಧ ಗ್ಲಾಸ್ ತಗೊಂತಾ ಇದ್ದಾರೆ, 1 ಗ್ಲಾಸ್ ತಗೊಳಕ್ ಆಗ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಅರ್ಧ ಗ್ಲಾಸ್ಗಿನ ಬಹಳ ಮಕ್ಕಳು ಕುಡಿತಿದ್ದಾರೆ ಅಂದ್ರೆ ನೀವು ಮ್ಯಾಕ್ಸಿಮಮ್ 1 ಗ್ಲಾಸ್, ದಟ್ ಇಸ್ 200 ml ತನಕ ನೀವು ಮಕ್ಕಳಿಗೆ ಕೊಡ್ಬೋದು. ಅದೇ ಮೋರ್ ದನ್ 10 ಇಯರ್ಸ್ ಇದ್ರೆ ಅವ್ರಿಗೆ ಎಷ್ಟು ಬೇಕನ್ಸುತ್ತೋ ನೀವು ಅಷ್ಟು ORS ನ ಅವರಿಗೆ ನೀವು ಕೊಡ್ಬೋದಾಗುತ್ತೆ. ಸೊ ನಾನು ಏನ್ ಇದನ್ನ ಕ್ವಾಂಟಿಟಿ ನಿಮಗೆ ಹೇಳಿದ್ದೀನಲ್ಲ, ಅದು ಒಂದು ಟೈಮ್ ಮಗು ಮೋಷನ್ ಪಾಸ್ ಮಾಡುತ್ತಲ್ಲ, ಅವಾಗ ನೀವು ಇಷ್ಟು ಒಂದ್ಸಲಕ್ಕೆ ಕೊಡ್ಬೇಕಾಗುತ್ತೆ. ಬಟ್ ಈಗ ಲೆಸ್ ದೆನ್ 6 ಮಂತ್ಸ್ ಏಜ್ ಇರೋ ಮಕ್ಕಳಿಗೆ ಬರೀ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಸೊ ಅವರಿಗೆ ORS ಕೊಡ್ಬೋದಾ? ಖಂಡಿತವಾಗ್ಲೂ ORS ಕೊಡ್ಬೋದು. ಮೋರ್ ದನ್ 6 ಮಂತ್ ಅವರಿಗೆ ಬ್ರೆಸ್ಟ್ ಫೀಡಿಂಗ್ ಜೊತೆಗೆ ನೀವು ಹೋಮ್ ಅಲ್ಲಿ ಅವೈಲೇಬಲ್ ಇರುವಂತ ಫ್ಲೂಯಿಡ್ಸ್ ಕೂಡ ನೀವು ಕೊಡಬೇಕಾಗುತ್ತೆ. ಒಂದೇನು ನಿಮ್ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ, ಈ 5 ಟೀ ಸ್ಪೂನ್ ನ ಒಟ್ಟಿಗೆ ನೀವು ಕೊಡಬಾರ್ದು. 1 to 2 ಮಿನಿಟ್ಸ್ ಅಲ್ಲಿ ಒಂದೊಂದು ಚಮಚ ಮಗುಗೆ ಕೊಟ್ಕೊಂತ ಬರಬೇಕು. ಅದೇ ಗ್ಲಾಸ್ ಅಲ್ಲಿ ನೀವು ಕೊಡುವಾಗ ಸಿಪ್ಸ್ ಎವ್ರಿ 2 ಮಿನಿಟ್ಸ್ ಗೆ ಸಿಪ್ಸ್ ಕೊಟ್ಬಿಟ್ಟು ನೀವು ಮಗುಗೆ ಅಷ್ಟು ಅಮೌಂಟ್ ಆಫ್ ವಾಟರ್ ನ ನೀವು ಕುಡಿಸ್ಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಸಪೋಸ್ ನೀವು ಕೊಟ್ರಿ, ಮಗು ವಾಮಿಟ್ ಆಗ್ಬಿಡ್ತು ಅಂತ ಅಂದಾಗ ಒಂದು 10 ಮಿನಿಟ್ಸ್ ವೇಟ್ ಮಾಡಿ, ನಂತರ ಪುನಃ ಮತ್ತೆ 1 to 2 ಮಿನಿಟ್ಸ್ ಗ್ಯಾಪ್ ಅಲ್ಲಿ 1 ಸಿಪ್ಸ್ ಆಫ್ ಸ್ಪೂನ್ ಕೊಡ್ತಾ ಮಗುಗೆ ORS ಕಂಪ್ಲೀಟ್ ಆಗಿ ಕೊಡಿಸಿ. ಓಕೆ, ಥ್ಯಾಂಕ್ ಯು. ಯು ಆರ್ ವೆಲ್ಕಮ್.